ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಚಾಕು ಚೂರಿಯನ್ನ ಇಟ್ಕೊಂಡು ಓಡಾಡುವಂಥದ್ದು ಫ್ಯಾಷನ್ ಆಗೋಗ್ಬಿಟ್ಟಿದೆ, ಅದು ಹಾಡು ಹಗಲಲ್ಲೇ. ಸೊ ಇದೀಗ ಬೆಳಗಾವಿಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಚೂರಿ ಇರುತ್ತ ಪ್ರಕರಣಗಳು. ಸಾರ್ವಜನಿಕ ಸ್ಥಳದಲ್ಲಿ ತಲ್ವಾರನ್ನ ಹಿಡಿದು ಭಯ ಹುಟ್ಟಿಸ್ತಾ ಇದ್ದಾರೆ ವ್ಯಕ್ತಿಗಳು. ಮಾಳ ಮಾರುತಿ ಪೊಲೀಸರಿಂದ ಆರೋಪಿಯಿಂದ ತಲ್ವಾರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಆರೋಪಿ ಮೊಹಮ್ಮದ್ ಶೇಖ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿಯನ್ನ ಕರೆತಂದು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಕಾಣ್ತಿರುವಂತಹ ಈ ವ್ಯಕ್ತಿ ಅಹಮದ್ ಬೆಳಗಾವಿಯಲ್ಲಿ ಚೂರಿಯನ್ನ ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ತಲ್ವಾರನ್ನ ಹಿಡಿದು ಭಯ ಹುಟ್ಟಿಸ್ತಾ ಇದ್ದ ವ್ಯಕ್ತಿ. ಮಾಳ ಮಾರುತಿ ಪೊಲೀಸರಿಂದ ಈ ಆರೋಪಿ ಇದ್ದಾನೆ ಈತನ ತಲ್ವಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಬೆಳಗಾವಿಯ ಹಳೆ ಗಾಂಧಿನಗರದ ಗೋಕುಲ ಗಲ್ಲಿಯಲ್ಲಿ ಘಟನೆ ನಡೆದಿದೆ. ಆರೋಪಿ ಮೊಹಮ್ಮದ್ ಶೇಖ್ನನ್ನ ಬಂಧಿಸಿದ್ದಾರೆ ಗಾಲ್ಟಟಿ ಪೊಲೀಸರು. ಜೊತೆಗೆ ಆರೋಪಿಯನ್ನ ಕರೆತಂದು ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿಗೆ ನೋಟಿಸ್ ನೀಡಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. 10 ದಿನಗಳಲ್ಲಿ 5ಕ್ಕೂ ಅಧಿಕ ಚೂರಿ ಇರಿತ ಪ್ರಕರಣ ಇದೀಗ ನಗರದಲ್ಲಿ ನಡೀತಾ ಇದೆ. ಹಾಗಾಗಿ ಬೆಳಗಾವಿ ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಇದರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಆರೋಪಿಯನ್ನ ಎಲ್ಲಂದ್ರಲ್ಲಿ ತಲ್ವಾರನ್ನ ಇಟ್ಕೊಂಡು ಜನರಲ್ಲಿ ಭಯವನ್ನ ಹುಟ್ಟಿಸ್ತಾ ಇದ್ದಂತಹ ಮೊಹಮ್ಮದ್ನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ತಲ್ವಾರನ್ನ ವಶಪಡಿಸಿಕೊಂಡಿದ್ದಾರೆ. ನೋಡಿ, ಸಾರ್ವಜನಿಕ ಸ್ಥಳದಲ್ಲಿ ಮೊದಲನೇದಾಗಿ ಚಾಕು ಹಿಡ್ಕೊಂಡು ಓಡಾಡೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ನೋಡಿ, ಯಾವುದಾದ್ರು ಶಾನೆ ಇಡಿಸ್ಬೇಕು ಚಾಕುಗಳನ್ನ ಅಂದ್ರೂ ಕೂಡ ಬಟ್ಟೆಯಲ್ಲಿ ಸುತ್ತಿ ತಗೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಅದೊಂದು ನಿಯಮ. ಅದನ್ನ ಕಾನೂನು ಬಾಹಿರವಾಗಿ ಯಾವತ್ತೂ ನಾವು ಅದನ್ನ ಹೋಗ್ಬಾರ್ದು. ಅಂಥದ್ರಲ್ಲಿ ತಲ್ವಾರನ್ನ ಹಿಡಿದು ದೊಡ್ಡ ತಲ್ವಾರನ್ನ ಹಿಡಿದು ನೀವು ಏರಿಯಾದಲ್ಲಿ ಅಥವಾ ರೋಡಲ್ಲಿ ಓಡಾಡ್ತೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಮೈಂಡ್ ಸೆಟ್ ಇದೆ, ಎಷ್ಟರ ಮಟ್ಟಿಗೆ ನೀವು ಸಮಾಜದಲ್ಲಿ ಹೆಸರು ಮಾಡ್ಬೇಕಪ್ಪ, ನಾನು ಹೆದರಿಸ್ಬೇಕಪ್ಪ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ರೆ ದಯಮಾಡಿ ಅದನ್ನ ಬಿಟ್ಟು. ತಲ್ವಾರ್ ಹಿಡಿದು ನೀವು ಸಾರ್ವಜನಿಕ ಸ್ಥಳದಲ್ಲಿ ಓಡಾಡಿದ್ರೆ ಏನೂ ಬರೋದಿಲ್ಲ. ಅದರ ಫಲ ಏನು ಅಂತಂದ್ರೆ ಇದರ ಪೊಲೀಸ್ ಸ್ಟೇಷನ್ ಹೋಗಿ ಕುತ್ಕೊಳ್ಳೋದು ಅಷ್ಟೇ ಕೆಲಸ. ಅಲ್ಲಿ ಗ್ರಿಲ್ಸ್ ಮಾಡ್ತಾರೆ ಅಷ್ಟೇ ನಿಮಗೆ.